ಅಯ್ಯೋ ಎಷ್ಟೊತ್ತು ಮಾಡ್ತೀರಿ ಪಟ್ಟನ್ ಬರ್ರಿ ಹೊತ್ತಾತು. ಥೋ ಹೋಗ ಮಟ ಅಂದ್ರೆ ಏನು ಸಂಜೆ ಮಾಡ್ತೀರಾ ಏನೋ ನೀವು? ಬಂದೆ ಬಂದೆ ನೋಡ್ದೆ ತಯಾರ್ ನಾಷ್ಟ ಅಲ್ಲಿ ಹೋಗ್ತಾ ತಿಂದೋಗುನಾ. ಅತ್ತಿಯರ ಸ್ವಲ್ಪ ತೊಸಿ ಚುಮ್ಮರಿದ್ವು ಅಂದ್ರೆ ಚುಮ್ಮರಿದ್ವು ತೊಸಿ ಚುಮ್ಮರಿ ಮಾಡೇ ನಿಮ್ಗೆ ನೀವು ತಿನ್ರಿ. ನಾವು ಇಬ್ರು ಅಲ್ಲೇ ಹೋಗ್ತಾ ದಾರಾಗ ತಿಂದು ಹೋಗ್ಬಿಡ್ತೇವೆ. ಅಂಥದ್ದೇನು ಅವಸರ ಐತೆ ಹೋಗ್ತಾ ದಾರಾಗ ತಿಂದು ಹೋಗುವಂಥದ್ದು? ಅಲ್ಲ ನೀವಾರು ಹೋಟೆಲ್ನಾಗ ತಿಂತೀರಿ ನನಗಾರು ಮನ್ಯಾಗ ಮಾಡಿರ್ತೀರನ? ಅರ್ಥ ಬೇಕಾದ್ರೆ ನಿಮ್ಗೆ ಏನಾರು ತೊಗೊಂಬರ್ತೈತಂತ ಈಗ ಅರ್ಜೆಂಟ್ ಅಂದ್ರೆ ಹೋಗ್ತಾ ಪಾರ್ವತಿಗೆ ಒಂದು ಸ್ವಲ್ಪ ಏನಾರು ತೊಗೊಂಡೋಗ್ಬೇಕಲ್ಲ ಹಂಗೆ ಇದು ಏನದು ನಾವು ತಿಂದೋಗ್ಬಿಡ್ತೇವೆ. ಪಾರ್ವತಿಗೆ ಯಾಕೆ ಕೊಯ್ಬೇಕು? ಯಾಕೆ ನಿಮ್ಗೆ ಹೇಳಿಲ್ಲ ಇವ್ರ ರೀ ಹೇಳಿಲ್ಲ? ಇವ್ ನೆನಪಾರ್ಬಿಟ್ಟೆ. ಅಯ್ಯೋ ಅತ್ತಿಯರ ಪಾರ್ವತಿಗೆ ಹೆರಿಗೆ ಐತಿ 2 ಗಂಡು 1 ಹೆಣ್ಣು 3 ಮಕ್ಕಳಾಗ್ಯಾವ ಒಮ್ಮೆ. ಹಾ 2 ಗಂಡು 1 ಹೆಣ್ಣು 3 ಮಕ್ಕಳ? ಹಾಂ ಬೇಷಾತ್ ಬಿಡು. ಅಲ್ಲ ಒಂದು ಮಾತು ಹೇಳಿಲ್ಲ ಈಗ ನಾನಾಗೆ ಕೇಳಿದೆ ಅಂತ ಹೇಳಿದ್ರಿ, ಕೇಳಿಲ್ಲ ಅಂದ್ರೆ ಅದನ್ನೂ ಹೇಳ್ತಿದ್ದಿಲ್ಲ ನೀವು. ಅಲ್ಲ 3 ಚಲೋ ಆತಲ್ಲ, ಮತ್ತೊಂದು ಹೋಟೆಲ್ ಆದ್ಲಂದ್ರೆ ಮತ್ತೊಂದು 2 1 ಆತಂದ್ರೆ ಮುಗ್ದ ಹೋತ್ 4 ಆದ್ ಒಲ್ಲೆ. 3 ಸಲ ಹೋಟೆಲ್ ಆಗೋದು ಒಮ್ಮೆ ಹಾಗೆ ಮುಗಿದು ಹೋತ್ ಬಿಡುವ ಪುಣ್ಯ. ಬರ್ತೀವಿ ಅತ್ತಿಯರ ಮಾತಾಡ್ಕೊಂಡು ನಿಂತರ ಹೊತ್ತಕತಿ ಬರ್ತೀವಿ ಏ ನಡ್ರಿ ಬಾ ಚಿನ್ನು ಹೋಗೋಣ ಬರಮ್ಮ. ಎಂತ ಇಸ್ಕಾತ್ಕೈತೆ ಇದು ನನ್ನ ಸೊಸಿ ಇದ್ರ ಮುಸಡ್ಯಾಗ ನಮ್ಮ ಅದ್ದರಿಲಿ ಒಂದು ಮಾತರ ಅತ್ತಿರ ಬರ್ತೀರೇನೋ ಅಂತ ಕೇಳಿಲ್ಲ ನನ್ನ. ಹಾಂ ಹೋಗ್ಲಿ ಹೋಗ್ಲಿ ಈಕಿನ ನೋಡ್ಕೊಂಬರ್ಲಿ. ನನಗೊಂದು ಮಾತು ಈಕಿ ಬರ್ತೀರನ ಅತ್ತಿರ ದವಾಖಾನಿಗೆ ಅಂತ ಕೇಳಲಿಲ್ಲ. ನಾನು ಯಾಕೆ ಹೋಗಕ್ಕೆ ನೋಡಕ್ಕೆ ನನಗೇನು ಹಾಕಾಗ್ತದತಿ ಹೋಗ್ಲಿ ಈಕಿನೇ ನೋಡಿ ಇವ್ರ ತಮ್ಮ ನಿಂತಿನ ಈಕಿನೇ ಹೊತ್ತು ಮೆರೆಸ್ವಾಳಕ್ಕೆ. ಅಲ್ಲ ಈ ದರಿದ್ರ ಇದಕ್ಕೆ ನನ್ನ ಸೊಸಿಗೆ ಯಾವಾಗ ಬುದ್ಧಿ ಬರ್ತೈತೆ ಏನಾತಾಗ. ಏನಾರ ಆಟ ತವ್ರ ಮನೆಗೆ ಬಂದಿದ್ದು ಇಸ್ಕೊಂಡು ಕುಂದ್ರದು ಬಿಟ್ಟು ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತಾಳೆ ನೋಡು. ಈಗ 3 ಮಕ್ಕಳಾದ್ವು ಇನ್ನೇನು ಕೊಡ್ತಾರೆ ಅವ್ರ ಕೈಯಾಗ ತೆಂಗಿನ ಚಿಪ್ ಹಿಡ್ಕೊಂಡು ಕುಂದ್ರೊಳಕ್ಕೆ ಯಾರಿಗೇನು ಹೇಳ್ತಾಳೆ. ಏನೇನು ಕೊಡ್ತಾರೆ ಇಸ್ಕೊಂಡ್ರೆ ತನಗೆ ತನ್ನ ಮಕ್ಕಳಿಗೆ ತನ್ನ ಗಂಡಗೆ ಹಾಕತ್ತಿ ನಾವು ಬದುಕಿರತ್ತನ ಒಂಚೂರು ನೆಮ್ಮದಿಯಾಗಿರ್ತೇವೆ. ನನ್ನ ಮಗ ಓಟ್ ಹಾಕಿತ್ತು ಯಾವುದು ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂದಂದು ನನ್ನ ಮಗನ ಅಭಿಪ್ರಾಯ ಮಾಡಕತ್ತಾಳ. ಆಕಿ ಹೆಣ ಎತ್ತಲಿ ಏನು ಹೇಳ್ಬೇಕು ಈಕಿಗೆ. ಯಾವಾಗ ತಿಳುವಳಿಕೆ ಬರ್ತತೆ ಏನು ಸುಡುಗಾಡತ್ತಾಗ. ಅಲ್ಲ ಅದು ನೋಡಿ ಹಂದಿ ಹಂಗೆ 3 ಹಿಡ್ದೈತಿ. ನೀನು 3 ಮೊಮ್ಮಕ್ಕಳು ಕೊಟ್ಟಾಳ ಆಕಿನ ತಳಗರ ಇಳಿಸ್ತಾರೆ ನೀವ್ರು 10 ಮೆರೆಸ್ತಾರೆ. ಅದು ಅಲ್ಲದೆ 3 ಮೊಮ್ಮಕ್ಕಳು ಇನ್ನೊಂದು ನೂಲು ಎಳ್ಳಿನಾರ ಆಕಿಗೆ 3 ಮಕ್ಕಳಾಗಿಂದ ಇನ್ನು ಇಕ್ಕಿ ಕೈಯಾಗ ಏನು ಕೊಡ್ತಾಳೆ? ಇಷ್ಟು ದಿನ ಏನೋ ನನ್ನ ಗೆಳತಿ ನನ್ನ ಫ್ರೆಂಡ್ ಅಂತಿದ್ಲು, ಇನ್ಮ್ಯಾಗ ಯಾಕಂತಾಳೆ ಆಕಿಗೇನು ಹರ್ಕತ್ ಬಿದ್ದತಿ? ಇದು ಇದು ಹಂಗೆ ಅನ್ಕೊಂತತಿ ನನಗೆಲ್ಲ ಕೊಟ್ಟು ನೀಗಿಸ್ಬಿಡ್ತಾಳೆ ನನ್ನ ಗೆಳತಿ. ನನಗೇನಾದ್ರೂ ಮುಂದೆ ಇಕ್ಕಿನ ಅದಾಳ ಅನ್ನಂಗೆ. ಇದು ನೋಡಿ ನಮ್ದು ದರಿದ್ರ ಒಂದೇ ಒಂದು ಹಡ್ಕೊಂಡು ಕುಂತತಿ ಅದು ಹೆಣ್ಣು. ಒಂದು ಗಂಡರ ಹಡ್ದಿದ್ರೆ ಒಂದು ಮಾತಿತ್ತು ಹೊಲ್ಬಿಡ ಹಾಳಾಗೈತದ. ನಾನು ಆ ಪಾರ್ವತಿಗೆ ಆಗೋದಿಲ್ಲ ಅಂತ ಮಾಡಿದ್ದೆ 3 ಹೊಡೆದು ಬಿಟ್ಲಲ್ಲ. ಶಾಂತ ಶಾಂತ ದೌಡ್ ಬಾ ಇಲ್ಲೇ ಒಂದು ಸಿಹಿ ಸಮಾಚಾರ. ಶಾಂತ ಬಂದೆ. ಅಯ್ಯೋ ದೇವ್ರೆ ಅದು ಎಂತ ಅವಸರ ಮಾಡ್ತೀರಿ? 1 ನಿಮಿಷ ಒಲಿ ಮ್ಯಾಗ ಬೆಳೆ ಇಟ್ಟು ಅಂತೇಳ್ರಿ ಆರಿಸಿ ಬರ್ತೀನಿ. ಲಕ್ಷ್ಮಿ ಎಲ್ಲದಿಯ ಬಾ ಮಗಳೇ ಬಾ. ಯಾಕ್ರಿ ಇಷ್ಟು ಖುಷಿಯಾಗಿದ್ದೀರಿ? ಓ ಮೊದ್ಲು ನನ್ನ ಮಗಳಿಲ್ಲದ ಲಕ್ಷ್ಮಿ. ಲಕ್ಷ್ಮಿ ತಯಾರಾಗಿ ಕಾಲೇಜಿಗೆ ಹೋದ್ಲನಪ್ಪ. ಹೌದಾ ಅವ್ವ ಬಂದ್ರಲ್ಲ ನೋಡಲ್ಲಿ ಜಾಕಕ್ಕೆ ಹೋಗಿದ್ರ ಬಂದ್ರ. ಯವ್ವ ಬರ್ಬೇಲಿ. ಅಯ್ಯಪ್ಪ ಏನ್ಲಾ ಬಚ್ಚಲ್ ಕಟ್ಟಿ ಹೌಸ್ ಗಟ್ಟಿ ಜರಿತೈತಿ ನೋಡ್ಲಾ ಒಂದು ಅಳತಿ. ಆಗ ಯಪ್ಪ ಹೋಗತ್ತಾಗ ಊಟದನ್ನ ತಿಕ್ಕಿ ಇವಾಗ ಥರ ಮಾಡಿಸ್ರೆ ಯಪ್ಪ ಅದನ್ನ ತಗ ನಿನ್ನ ಹೇಂತಿಗೆ ಹೇಳಿ ಸಾಕತ್ ನಾನು ಅಂತೂ ತಗ. ನನಗೆ ಜರ್ದ್ ಗಿರ್ದ್ ಬಿದ್ದು ನಡಗಿಡ ಮುರ್ಕೊಂಡ್ರೆ ನೋಡಿ ಎಲ್ಲ ಕುಂತಲ್ಲೇ ಮಾಡ್ಬೇಕು. ಆಮ್ಯಾಗ ಗಂಡ ಹೇಂತಿ ಏನಾರು ಸಬೂಬ್ ಹೇಳಿದ್ರೆ ಮತ್ತೆ ನಾ ಕೇಳಕ್ಕೆಲ್ಲ ಮತ್ತೆ ಈಗ ಹೇಳೇನಿ. ಓ ಅವ್ವ ಇಲ್ಲಿ ಖುಷಿ ವಿಚಾರ ಕೇಳವೆ ಒಂದು ಅದನ್ನ ಬಿಟ್ಟು ಏನಾರ ಹೇಳ್ಕೊಂತ ನಿಂತು ಬಿಟ್ಟಿವ ತಗ ಆತ್ ಬಚ್ಚಲ ತಿಕ್ಸದಲ್ಲ ತಿಕ್ಸಾನಂತ ಏನ ನೆಂಟಿಗೆ ಯಾಕೆ ಹೇಳ್ತೀಯಾ? ಹೌದಪ್ಪ ನೀನ್ ಹೆಂತಿಗೆ ಹೇಳಂಗಲ್ಲ ಬಾಜು ಮನಿಯ ಇವನ ಜಗಪ್ಪನ ಹೆಂತಿಗೆ ಹೇಳ್ತಂತಡಿ ಅವನ ಹೆಂತಿ ಬಂದು ತಿಕ್ತಾಳ ನಮ್ಮ ಮನೆ ಬಚ್ಚಲಾನ. ಅಯ್ಯೋ ದೇವ್ರೇ ಆಯ್ತು ಬಚ್ಚಲ ಹೋದಲ್ಲ ತಿಕ್ಕಿಸ್ತೇನೆ. ಯವ್ವ ಈಗ ಪಾರ್ವತಿ ಹೆರಿಗೆ ಆತಂತ ಬೇ ಪಾರ್ವತಿ ಹೆರಿಗೆ ಆತಂತ ಅರವಿಂದ್ ಫೋನ್ ಮಾಡಿದ್ದ. ಏನ 3 ಮಕ್ಕಳಿಗೆ ಅಂತ. ಏನು 3 ಅಂತ? ಯವ್ವ ದೇವ್ರೆ 3 ಮಕ್ಕಳ ರೀ? ಅಯ್ಯೋ ದೇವ್ರೆ ಏನು ಆಶೀರ್ವಾದ ಮಾಡಿದಿಪ್ಪ ಕೊಡಬಾರ್ದ ಕೊಟ್ಟದ್ರ ಕೈಯಾಗ ಹಿಡ್ಕೊಳಕ್ ಆಗ್ಲಾರ್ದಷ್ಟು ತಡ್ಕೊಳಕ್ ಆಗ್ಲಾರ್ದಷ್ಟು ಕೊಡ್ತಿ ಅಂತಾರಲ್ಲ ಅದೇನು ಸುಳ್ಳಲ್ಲ. ಒಂದು ಅಕ್ಕತಿ ಅಂತಾರ ಅಕ್ಕತೆ ಇಲ್ಲೋ ಒಂದು ಅಕ್ಕತಪ್ಪ ಅನ್ಕೊಳ್ಳೋದ್ರೊಳಗೆ 3 ಆತ್ ಬಿಡು ಚಿಂತೆ ಬಿಡ್ತಲ್ಲ. ಪಾಟೀಲ್ ಅಣ್ಣಾರ ಅಷ್ಟು ಒಳ್ಳೆ ಗುಣಕ್ಕೆ ದೇವ್ರ ಅನ್ಯಾಯ ಮಾಡಂಗಿಲ್ಲ ನೋಡ್ದೇನೆ. ಅವ್ರ ವಂಶಕ್ಕೆ ವಾರಸ್ತಾರನ್ನ ಹೆಂಗ್ ಕೊಟ್ಟಾರ? ಏನ್ ಹೆಣ್ಣಂತ ಗಂಡಂತ? ಏನ ಅಂದ್ರಪ್ಪ ಅವ್ರ 1 ಹೆಣ್ಣು 2 ಗಂಡು. ಹೌದಾ ನಡ್ರಿ ಪಟ್ನ ಈಗ ಹೋಗೋಣ ನಡ್ರಿ ಹೋಗಿ ನೋಡ್ಕೊಂಡು ಬಂದೇ ಬಿಡೋಣ ನಡ್ರಿ. ಹೋಗೋಣ ಯಾರು ಬೇಡ ಅಂದ್ರೆ ನಾನು ಬೇಡ ಅಂದೇನ ಹೋಗೋಣ. ಪಟ್ನ ತಯಾರಾಗ ಇದ್ದಿದ್ ಕೆಲಸ ಅಲ್ಲೇ ಒಗಾಸ ದವಾಖಾನೆಗೆ ಅಡ್ಮಿಟ್ ಅದಾರಂತ ಯಾವ್ದೋ ದೊಡ್ಡ ದವಾಖಾನೆ ಅಂತ. ಪಟ್ನ ಇದ್ದಿದ್ ಕೆಲಸ ಒಗಾಸ ಹೋಗಿ 2 ಸರ್ಗಿ ಜಾಕ ಮಾಡಿ ಸೀರೆ ಉಟ್ಕೋ ನಾನು 2 ಸರ್ಗಿ ಇಡು ನಾನು ಜಾಕ ಮಾಡ್ತೀನಿ ಹೋಗೇ ಬಂದ್ಬಿಡೋಣ. ನೀವು ಮಾತಾಡ್ಕೊಳಕ ನನ್ನನ್ನ ಇಲ್ಲಿ ಕುಂತನಿ ಎದಕ್ಕೆ ಇದು ಮಾಡ್ಬೇಕು ಹೇಳ್ರಿ ನನಗೊಟ್ಟು ಏನು ಕೇಳ್ತಾನಿ? ಅರವಿಂದ್ ಫೋನ್ ಹಚ್ಚಿದ್ನ 3 ಅವಳಿ ಜವಳಿ ಮಕ್ಕಳಾಗ್ಯಾವಂತ ಬೇ. ಅರವಿಂದರ್ ಫೋನ್ ಮಾಡಿದ್ರಾ? ಜವಳಿ ಹಾಕ್ಸಕೊಂಟಾರಂತ? ಆಗ್ಲೇ ಮದ್ವೆ ತಯಾರಿ ನಡೀತಾ? ಓಹೋ ಅದ 3ನೇ ಹುಡುಗಿ ಅಶ್ವಿನ್ ಇದೆ.
ಆಗ್ಲಿ ಮದುವೆ ಮಾಡಕತ್ರಂತ. ಅಲ್ಲ ಹೆಣ್ಣು ನೋಡಕ್ ಬಂದಿದ್ದು ಬಿಟ್ಟಿದ್ದು ಯಾವ್ದು ಹೇಳಿಲ್ಲ. ಒಮ್ಮೆ ಜವಳಿ ಹಾಕ್ಸಕ್ ಹೊಂಟಾಗ ಹೇಳಿದ್ರನ. ನೋಡಪ್ಪ ನಾನಂತರ ರೇಷ್ಮೆ ಸೀರೆ ತಗೋತೇನಪ್ಪ. ನಾನು ಬರ್ತೇನೆ ನಡಿ. ಏನು ಹೋಗ್ಬರ್ನ ಯಾ ಅಂಗಡಿ ಆಗೈತಂತ ಜವಳಿ? ಅದಲ್ಲ ನಿನ್ನವನ ಪಾರ್ವತಿಗೆ ಹೆರಿಗೆ ಆತಂತ 3 ಅವಳಿ ಜೋಳಿ ಮಕ್ಳು, 2 ಗಂಡು 1 ಹೆಣ್ಣು. ಹೌದಾ? ಅಯ್ಯೋ ನನ್ನ ಮೊಮ್ಮಕ್ಕಳು ಬಂದು ನಾನು ಮರಿ ಮೊಮ್ಮಕ್ಕಳು ಕಂಡೆ ಯವ್ವ. ನನ್ನ ಮೊಮ್ಮಕ್ಕಳು ಹೊಟ್ಟಿಲೆ ಮರಿ ಮೊಮ್ಮಕ್ಕಳು ಕಂಡೆ ಯವ್ವ. ದೇವ್ರೇ, ನಾ ಇನ್ನು ಕಣ್ಣು ಮುಚ್ಕೋತೇನೆ ಯವ್ವ. ಇದಕ್ಕಾಗೆ ಕಾಯಕತ್ತಿದ್ನಿ 3 ಮಕ್ಕಳು. ಅಯ್ಯೋ ದೇವ್ರೇ, ನನಗಂದ್ರೆ ಎಷ್ಟು ಖುಷಿ ಆಗತ್ತದ್ರಿ. ಎಲ್ಲನೇ ಹಾಷ್ಟಕತೆ ಏನಪ್ಪ ಯಪ್ಪ. ನನ್ನ ಮರಿ ಮೊಮ್ಮಕ್ಕಳ ಮಕ್ಕ ನೋಡ್ಬೇಕಲ್ಲ ನಾನು. ಹೊಂಡನ್ ನಡ್ಲ ಮತ್ತೆ ತಡ ಮಾಡೋದೇ ಬೇಡ. ಹೂವೇ ಹೊಂಡನ ಯಾರು ಬೇಡ ಅಂದ್ರ ಅದನ್ನ ಹೇಳಾತಿದ್ದೆ. ಈಕಿಗೆ ಜಳಕ ಮಾಡಿ ಪಟ್ನ ತಯಾರಾಗಂತೇಳಿ ಶಾಂತಾಗ ಹೇಳಾಕತ್ತಿದ್ದೆ. ಶಾಂತ ಜಳಕ ಮಾಡಂತೇಳಿ. ಏನ ಶಾಂತ ಜಗಳ ಮಾಡಕತ್ತಾಳ? ಎದ್ರ ಸಂಬಂಧ? ಯಾಕ ಶಾಂತವ ಏನಾದ? ನಿನಗೆ ಮೊಮ್ಮಕ್ಕಳು ನೋಡ್ಬೇಕಂತ ಆಸೆ ಇಲ್ಲ? ಎದಕ್ಕೆ ಜಗಳ ಮಾಡಕತ್ತಿ? ನೋರಿ ಸುಮ್ಮನಿರಿ, ಎದಕ್ಕೆ ಒಳ ಬೆಳ ಹೇಳ್ತೀರಿ? ಅವ್ರಿಗೆ ತಿಳಿಯಂಗಲ್ಲ, ನೀವು ಬಿಡಂಗಲ್ಲ. ತಗ ಬಿಡ್ರಿ ಹೋಲತ್ತಾಗ ಅವ್ರು ಏನಾರ ಯಾಕೆ ಅನ್ಕೊಲಿ. ನಾ 2 ಚರ್ಗಿ ಜಳಕ ಮಾಡೋದಕ್ಕೆ ಪಟ್ಟನ ಬರ್ತೇನೆ. ಅಲ್ಲೇ ದಾರ್ಯಾಗ ಹೋಗ್ತಾ ಹಣ್ಣು ಅಂತ ಏನಾರ ತಗೊಂಡು ನೋಡಿ ಬರ್ನಂತ. ಪಟ್ನ ಹೋಗ್. ಅಷ್ಟೇ ಇದು ಲಕ್ಷ್ಮಿಗೆ ಒಂದು ಫೋನ್ ಹಚ್ಚಿ ಹೇಳ್ರಿ. ಖುಷಿಲೆ ಪಾಪ ಅದು ದವಾಖಾನಿಗೆ ಬರೋದಾದ್ರೆ ಬರ್ತೈತಿ ಏನ? ಹಾ ಹೇಳ್ತೇನೆ. ನೋಡು ಬೈತಿದ್ದಂಗೆ ಹೆಂಗೆ ಒಳಗೆ ಹೋದ್ಲು. ಇಲ್ಲಾಂದ್ರೆ ಜಗಳ ಮಾಡ್ಕೊಂತ ಇಲ್ಲೇ ನಿಂದಿರ್ತಿದ್ಲಕ್ಕೆ ಗೊತ್ತನ? ಅವ ನೀ ಹೇಳದ್ ಬರಬರಿ. ಈಗ ಅದೆಲ್ಲ ಬಿಡು ಹೋಲಿ. ನೀನು 2 ಚರ್ಗಿ ಜಳಕ ಆಗಿತ್ತಲ್ಲ ನಿಂದ. ಕುಂದ್ರಾಗರ ಪಟ್ಟನ ಹೋಗೇ ಬಂದ್ಬಿಡನಂತ. ನನ್ನ ಮೊಮ್ಮಕ್ಕಳನ್ನ ಯಾವಾಗ ನೋಡ್ತೇನೆ ಅಂತ ನನ್ನ ಜಾಲು ಮಂತ್ರು. ನಾನು ಬೀದ್ಯಾಗ ಕುಂತು ಎಲ್ಲರಿಗೂ ಹೇಳಿ ಬಂದ್ಬಿಡ್ತಂತಳ್ಳ. ಹೋಗ ಹೇಳೋಗ. ಏ ಕಲ್ಲವ್ವ, ಏ ಪ್ರೇಮಿ, ಏ ಜಯಿ, ಯಾವಕ್ಕೆ ಅವ್ರು ಬಿಡಾಡ್ಯಾರ ಒಬ್ರು ಕಾಣವಲ್ರಲ್ಲ. ನಮ್ಮ ಗೀರ್ಜಿ ಪಡಾಳಿ ಹಾರಿಸ್ಕೊಂತ 20 ಸಲ ಬರ್ತಿತ್ತವ ಬಾಗ್ಲಕ್ಕೆ. ಯಾಕ ಇವತ್ತು ಇಷ್ಟೊತ್ತಾದ್ರೂ ಆಕಿ ಬಂದಿಲ್ಲ? ಯೋ ಯಾವಕ್ಕೆ ಪಾತಿ ಯಾರು ಕಾಣವಲ್ರಿ. ಬರ್ಲಿ ಯಾವ್ಯಾಕ್ಯಾರ ಈ ಕಡೆ ಒಂಚೂರು ಹಾದ್ಲಂದ್ರೆ ಬಿಡೋದೇ ಇಲ್ಲ, ಹೇಳೇ ಬಿಡ್ತೇನೆ ನಾನು. ಯಾವ್ಯಾಕಿ ನಮ್ಮ ಸೊಟ್ಟು ಮಾರಿ ಪ್ರೇಮ್ ಬಂದ್ಲಲ್ಲ. ಪ್ರೇಮಿ, ಯಾ ಪ್ರೇಮಿ, ಬೈಲೆ ಏನಾದ್ವಿ? ಓ ಪ್ರೇಮಿ, ನನ್ನ ಮೊಮ್ಮಗಳಿಗೆ ಹೆರಿಗೆ ಆತಂತ ಬೆಂಡ್ಲಿ. 3 ಮಕ್ಕಳಂತ ಒಮ್ಮೆ. ಅವಳಿ ಜೋಳಿ ಅಲ್ಲಲೇ 3 ಮಕ್ಕಳಾಗ್ಯಾವಂತ. ನನ್ನ ಮೊಮ್ಮಗಳು ಇಲ್ಲಿ ಬಂದಿಲ್ಲಲ್ಲ. ನಾನು ಹೊಟ್ಟಿ ನೋಡಿದ್ರೆ ಹೇಳ್ತಿದ್ದೆ ಎಷ್ಟು ಮಕ್ಕಳಾಕಿದ್ವು ಅಂತೇಳಿ. ನಾನು ಹೊಟ್ಟಿನ ನೋಡಿಲ್ಲ. ಈ ಸಲ ನಾನು ಭಾಳ ಆರೈಕೆನೂ ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಬೇಡ, ನನ್ನ ಕೈಗುಣನ ಬರಬರಿ ಇಲ್ಲನ ಅಂತೇಳಿ ನಾನು ಹೋದ ಸಲ ಹೋಗಿ ಬಂದ್ಮೇಲೆ ಹಂಗಾತಲ್ಲ. ಈ ಸಲ ಸುದ್ದಿಗೆ ಹೋಗ್ಲಿಲ್ಲವ. ನೋಡು 3 ಮಕ್ಕಳಾಗ್ಯಾವಂತಲೇ, 2 ಗಂಡು 1 ಹೆಣ್ಣಂತ. ಯವ್ವ ಈಗ ಸುದ್ದಿ ಬಂತು. ದೇವ್ರು ಬೆಳಗ್ಗೆ ಎದ್ದು ಹೊಂಟೇವೀಗ ನಾನು ನನ್ನ ಮಗ ನನ್ನ ಸಸಿ ಹೊಂಟೇವೀಗ ನೋಡಕ್ಕೆ. ಹೇಳಿನಿ ಅದಕ್ಕೆ ಖುಷಿ ವಿಚಾರ ಎಲ್ಲರಿಗೂ ಹೇಳ್ಬಿಡಿದನ. ಹೌದಾ? ಚಲೋ ಆತ್ ಬಿಡುವ, ಒಳ್ಳೇದಾಗ್ಲಿ. 3 ಮಕ್ಳು ಅಂದ್ರೆ ಐತೆ ಇಲ್ಲಿ ಬೇವ. ಅವ್ರದ್ದೇನು ಆಸ್ತಿ ನೇವ ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಐತಿ ಬೇಕಾದಷ್ಟು. ಚಲೋ ಆತ್ ತಗೋ. ಮಕ್ಳು ಹೆಚ್ಚಿಗೆ ಆದಷ್ಟು ತಿನ್ನೋರು ಭಾಳ ಆದ್ರು. ಆತಾಳ ಅದೇನ ನಿಮ್ಮ ಇವ್ರು ಬೀಗರ್ದು 5 ಆಫೀಸ್ ಅದಾವಂತಲ್ಲ, ಆತ್ ತಗ. ಮಗ್ಗ ಒಂದಾಕತಿ, 3 ಮಕ್ಳಿಗೆ ಒಂದೊಂದು ಅಕ್ಕವು, ಇನ್ನೊಂದು ಅವರ ನಡ್ಸ್ಕೊಳಕ್ಕೂ ಬರ್ತೈತಿ. ರಗಡ್ ಆತ್ ಬಿಡು. 5 ಅಲ್ಲ 3 ಕಿವಿ ಹೋದ್ವ ಏನು ನಿನಗೂ ಬೆಂಕಿ ಎತ್ತಿ ನನ್ನಂಗ? ಅಯ್ಯೋ ನನಗೆ ಗೊತ್ತವೇ, ನಾ ಹೇಳಿದ್ದೆ ಬೇರೆ, ನಿಮ್ಮವ್ ನೀನು ಕೇಳಿಸಿದ್ದ ಬೇರೆ. ಅದು ಹೋಲ್ ಬಿಡು. ಈಗ ಒಟ್ಟು ಏನು 3 ಮಕ್ಳು ಅಂತನ ಚಲೋ ಆತಲ್ಲ. ಮತ್ತೆ ದಿನ 10 ಗಂಟೆ ಬರ್ತಿತ್ತು ನಮ್ಮ ಗಿರ್ಜಿ. ಬೆಳಗ್ಗೆ ನಸಕಿನಾಗ ಆಗತ್ಲೆ ಬಾಗಲ್ದ ಬೆಳಗ್ಗೆ ಯಾವಾಗ ಬೀಳ್ತತಿ ಅಂತ ಕಾಯ್ಕೊಂತಿದ್ದೆ. ಇವತ್ತು ಇಟ್ಟತ್ತಂದ್ರೆ ಯಾಕೆ ಬಂದೇ ಇಲ್ಲ. ಏನು ನಾ ಬೈತೀನಂತ ಮುಂಚೆ ಬಂದಿಲ್ಲ. ಏನಾತಾಗ ಬೇಕಾದಾಗ ಬರೋದಿಲ್ಲ, ಬೇಡದಾಗ ಬರ್ತತಿವ ಬಿಡಾಡಿ. ಹೋಗಿ ನೋಡ್ಕೊಂಬರ್ರಿ. ಫುಲ್ ಜಲಿ ಹುಲಿ. ಮುಕ್ಕಿ ಕುಟ್ಟಿ ಯಾರು ಮಾತಾಡ್ತಾರ ತಗ, ತಲೆ ಹಿಡಿಸಿ ಕೈ ಬಿಡ್ತದ ತಗ. ಶಾಂತಕ್ಕನ ಒಳಗದ ಕಾಂತತಿ, ಕೆಲಸ ಮಾಡ್ಕೊಳಕತ್ತಿರ್ಬೇಕು. ಮಾಡ್ಕೊಲ್. ನಮ್ಮ ಪ್ರೇಮಿಗೆ ಹೇಳಿದ್ನೆಲ್ಲ ಸಂಯುಕ್ತ ಕರ್ನಾಟಕದಾಗ ಪೇಪರ್ನಾಗ ಕೊಟ್ಟಂಗೆ ಬಿಡು. ಇನ್ನು ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಆಕಿನ ಹೇಳ್ಕೊಂಬಂದ್ಬಿಡ್ತಾಳೆ ಎಲ್ಲರಿಗೆ. ನೋಡಿಮ್ಮ, ಏನೂ ಆಗಿಲ್ಲ, ಆರೋಗ್ಯ ಚೆನ್ನಾಗಿದೆ ನಿಮ್ಮದು. ಆಮೇಲೆ ಪಾಪುಗಳು ಹುಷಾರದಾರ, ಕರೆಂಟ್ನಾಗ ಇಟ್ಟೈತಿ. ಇನ್ನೊಂದು ತಾಸು ಬಿಟ್ಟು ನಿಮ್ಗೆ ನಾನು ಫೀಡಿಂಗ್ ಮಾಡೋಕೆ ನಮ್ಮ ನರ್ಸ್ ತೊಗೊಂಬಂದು ಕೊಡ್ತಾರೆ. ಫೀಡಿಂಗ್ ಮಾಡಿ ಮತ್ತೆ ಕೊಡ್ರಿ, ಅವ್ರು ಮತ್ತೆ ತೊಗೊಂಡೋಗಿ ಅಲ್ಲಿ ಕರೆಂಟ್ ಒಳಗೆ ಇಡ್ತಾರೆ. ಸ್ವಲ್ಪ ಮಕ್ಕಳು ಅಲ್ಲೇ ಇರಲಿ ಇವಾಗ ಸದ್ಯಕ್ಕೆ. ಆಯ್ತು ಸರ್. ಪಾರ್ವತಿ ಗೆದ್ದುಬಿಟ್ಟೆ. ನನ್ನ ವಂಶಕ್ಕೆ 3 ಮೊಮ್ಮಕ್ಕಳು ಕೊಟ್ಬಿಟ್ಟಲ್ಲವ ನೀನು. 3 ಮೊಮ್ಮಕ್ಕಳು ಕೊಟ್ಬಿಟ್ಟು ಇವ ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತನ. ಅದಕ್ಕೆ ಬೇಡ್ಕೊಂಡೇನೀಗ. ಈಗ ಐದುರ್ಗಮ್ಮ ಗುಡಿಗೆಲ್ಲ ಬೇಡ್ಕೊಂಡಿದ್ನಲ್ಲ, ಅಲ್ಲೇ ಅನ್ನಸಂತರ್ಪಣೆ ಇಡ್ತಾನೆ ಅಂತ ಬೇಡ್ಕೊಂಡೇನೆ. ಅಲ್ಲೇ ಅನ್ನಸಂತರ್ಪಣೆ. ಇವ ನಮಗಿನ್ನೂ ಭಾಳ ನಿಮ್ಮ ಮಾವಂತರು ಖುಷಿಯಾಗಿ ಆಫೀಸ್ನಾಗ ಎಲ್ಲರಿಗೆ ಹೆಣ್ಮಕ್ಳಿಗೆ ಸೀರೆ, ಗಂಡ್ಮಕ್ಳಿಗೆ ಒಂದು ಜೋಡಿ ಅರಿವಿ ಹಂಚ್ಬೇಕಂತ ಅವರು ತೀರ್ಮಾನ ಮಾಡ್ಯಾರ. ಇವು ಎಷ್ಟು ಖುಷಿ ಆಗೈತೆ ಗೊತ್ತನ. ನೀವು ಖುಷಿ ಆಗದಿರಲ್ಲ ಅಷ್ಟ ಸಾಕಮ್ಮ ನನಗೆ. ನನಗೂ ನನ್ನ ಮಕ್ಕಳು ನೋಡ್ಬೇಕು ಅನಿಸ್ತಾ ಐತ್ರಿ ಖರೇನ. ಈಗ ತಂದು ಕೊಡ್ತಾರೆ, ಅವರೇ ತಂದು ಕೊಡ್ತಾರೆ. ನಿಮ್ಮಪ್ಪ ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ಹೇಳೇನೆ. ಎಷ್ಟು ಖುಷಿ ಪಟ್ಟರು ಗೊತ್ತಾನ ಅವ್ರಂತರು. ಅಯ್ಯೋ ಭಾರಿ ಖುಷಿ ಪಟ್ರೆ. ಮನೆಗೆ ಹೋಗಿ ಶಾಂತಾಗಿ ಹೇಳಿ ಕರ್ಕೊಂಡು ಬಂದೇ ಬಿಡ್ತೇನೆ ರೀ ಅಂದಾರ. ಈಗ ಬಂದರೂ ಬರ್ಬೋದು ಈಗ ಇನ್ನೂ ಸಪತ್ತಿಗೆ. ಬರ್ತಾರಲ್ಲ, ಬಂದೇ ಬಿಟ್ವಿ. ಅರವಿಂದ
ಏನಪ್ಪ ನಿನ್ ಶೌರ್ಯ ಪರಾಕ್ರಮ ಮೆಚ್ಚಬೇಕಾದ ಬಿಡಪ್ಪ 3 ಅಲ್ಲಿ ಪಾರ್ವತಿ ಹೆಂಗದೀವ? ಆರಾಮದೇನ್ ಬಿ ಕರೆಂಟ್ನಾಗ ಇಟ್ಟಾರಂತ ಮಕ್ಕಳ. ಹೌದಾ? ನಮ್ಮ ಮಕ್ಕಳು ನೋಡ್ಬೇಕವ ನಾನು. ಭಾಳ ತ್ರಾಸಾತನ ನಿನಗೆ. ನೀನ ಒಂದು ಸಣ್ಣ ಹುಡುಗಿದ್ದಂಗೆ ಈಗೂ ನನಗೆ. ನೀನು ಹೊಟ್ಯಾಗ ಮತ್ತೆ ಸಣ್ಣ 3 ಒಂದಲ್ಲ 2 ಅಲ್ಲ 3 ಮಕ್ಕಳು ನೋಡು. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಬಿಡು. ಆರೋಗ್ಯ ಹುಷಾರಾಗಿರಿ. ಇವತ್ತಕ್ಕೆ ಡಿಸ್ಚಾರ್ಜ್ ಏನು ಮಾಡ್ತಾರಂತ್ರಿ? ಡಿಸ್ಚಾರ್ಜ್ ಇವತ್ತು ಮಾಡ್ತಾರಂತ. ನಾರ್ಮಲ್ ಆಗೈತಲ್ಲ ಹಾಗಾಗಿ ಇವತ್ತು ಮಾಡ್ತಾರಂತ. ಇವತ್ತು ಸಂಜೆ ಮಟ್ಟ ಮಾಡ್ಬೋದು ಅನ್ನತ್ತಿದ್ರು. ಹಂಗಾರೆ ನಾವು ಇವತ್ತು ಕರ್ಕೊಂಡು ಹೋಗ್ಬಿಡ್ತೇವೆ ತೋರಿ ನಮ್ಮ ಮನೆಗೆ ಸೀದಾ. ಇರಲಿ ಇವತ್ತು ರಾತ್ರಿ ಹೆಂಗೆ ಹೋಗಿರಿ? ನಾಳೆ ಹೋಗ್ರಲ್ಲ. ಇಲ್ಲ ಕರ್ಕೊಂಡು ಹೋಗ್ತೀವಿ ತಗೋರಿ. ಮತ್ತು ನಾವು ವಸ್ತಿ ಉಳ್ಯಾಕೂ ಆಗಂಗಿಲ್ಲ. ಇತ್ತಾಗ ಮತ್ತೆ ಕರ್ಕೊಂಡು ಹೋಗೋಕ್ಕೂ ಆಗ್ಲಾರ್ದು ಅನ್ನಂಗೆ ಆಗ್ಬಿಡ್ತೈತಿ. ಅದಕ್ಕೆ ನೀವೇನು ಅನ್ಕೋಬೇಡ್ರಿ. ಅರವಿಂದನ ಗಾಡ್ಯಾಗ ನಾವು ಅಷ್ಟರು ಹೋಗ್ಬಿಡ್ತೇವೆ ತೋರಿ ಕರ್ಕೊಂಡು ಹೋಗ್ತೇನೆ. ಅಂದರೆ ಈಗ 3 ದಿನಕ್ಕೊಂದು ಇಂಜೆಕ್ಷನ್ ಐತಂತೆ. ಈಗ ಮತ್ತೆ ನೀವು ಮತ್ತೆ 3 ದಿನಕ್ಕೆ ಇಲ್ಲಿಗೆ ಬರ್ಬೇಕಾಕತಿ. ಹೊಸ ಹುಡುಗರನ್ನು ಕರ್ಕೊಂಡು ಮೊದಲ ಮಳೆ ಒಂದು ಹಚ್ಚೈತಿ. ಮತ್ತೆ ಬೇರೆ ಗಾಡಿ ಹೇಳ್ಬೇಕು, ಇಲ್ಲ ಅರವಿಂದನ ಬಂದು ಕರ್ಕೊಂಡು ಬಂದು ಮತ್ತೆ ಬಿಟ್ಟು ಹೋಗ್ಬೇಕು. ಡಬಲ್ ಕೆಲಸ ಆಗ್ಬಿಡ್ತೈತಿ. ನಾ ಹೇಳೋದಾದ್ರೆ ಒಂದು 3 ದಿನ ಬಿಟ್ಟು ಕರ್ಕೊಂಡು ಹೋಗ್ಬಿಡ್ರಲ್ಲ. ಅಂದರೆ ಇಂಜೆಕ್ಷನ್ ಮಾಡಿ ಮುಗಿಸಿ. ಹೌದಾ? ಸರಿ ಹಂಗಾರೆ ಆಯ್ತು. ನಾನು ಹೋಗಿ ಹಂಗಾರೆ ಅಲ್ಲೇ ಅಲ್ಲ ಎಲ್ಲ ನಾವು ತಯಾರಿ ಮಾಡೇವಿ. ಹೊರಸು ಹಾಕ್ಸಿಡ್ತೇವಿ, ಎಲ್ಲ ತಯಾರಿ ಐತಿ. ಆಯ್ತು ಅವ್ರು. ಮತ್ತೆ ಹಂಗಾರೆ 3 ದಿನಕ್ಕೆ ಇಂಜೆಕ್ಷನ್ ಐತಿ ಅಂದ್ರೆ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೇವೆ. ಮತ್ತು 3 ದಿನ ಆದ್ಮೇಲೆ ಕಳಿಸ್ರಿ ಮತ್ತೆ. ಹಾಂ ಕಳಿಸ್ತೇವಪ್ಪ. ಪಾಪ ನಿಮ್ಮ ಮನೆಗೆ ನಾವು ಕಳಿಸ್ಲಂಗಿರ್ತೇವನ. ಕಳಿಸ್ತೇವೆ ತಗೋರಿ. ಅಯ್ಯ ಅದೇನು ದೊಡ್ಡ ಆಗತ್ತೆ ತಗೋರ ಇವ. ಇಂಜೆಕ್ಷನ್ ಈಗ ಮತ್ತೆ ಮಾತಾಡಿದ್ದು ನನ್ನ ಕಿವಿ ಕೇಳ್ತು. ಇಲ್ಲಾಂದ್ರೆ ಎಲ್ಲಿ ಕೇಳ್ಬೇಕು? ಏನಾಯ್ತು ಈಗ ಬಾಣ್ತಿನ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಭಾರಿ ಇದು ಮಾಡ್ಬೇಕೀಗ. ಹೋಗತ್ಲೆ ಕೊಬ್ಬರಿ ಖಾರ ತುಪ್ಪ ಬೆಳಗ್ಗೆ ಹೇಳತ್ಲೆ ಆಳ್ವಿ. ಇನ್ನೂ 3 ದಿನ ಆಯ್ತಲ್ಲ ಟೈಮ್. ಬಂದು ಕರ್ಕೊಂಡು ಹೋಗೋಲ್ಲ ಕರ್ವಿಂದ. ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮುಗಿಸ್ಕೊಂಡು ಮತ್ತೆ ಬಂದು ಗಾಡ್ಯಾಗ ಬಿಡ್ತಾರೆ. ಏನು ಒಂದು ತಾಸ್ನಾಗ ಹತ್ತಾಗ ಒಂದು ತಾಸ್ನಾಗ ಇತ್ತಾಗ ಬ್ಯಾಡ ಅನ್ಬೇಡವ ಪರವ ಕರ್ಕೊಂಡು ಹೋಗ್ತೀನಿ. ಊರನ್ ಮಂದಿ ಈಗ ಕೇಳಕತ್ತಾರ ಯಾಕೆ ಇನ್ನೂ ಕರ್ಕೊಂಬಂದಿಲ್ಲ ಅಂತೇಳಿ. ಅಲ್ಲ ಅವ್ರ ಸಲುವಾಗಿ ಅಂತಲ್ಲ, ನನಗೂ ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗ್ಬೇಕು ಮಾಡ್ಬೇಕು ಅನ್ನೋದು ಭಾಳ ಐತಿ ತಲೆಯಾಗ. ಅದಕ್ಕೆ ಬ್ಯಾಡ ಅನ್ಬೇಡವ. ಆಯ್ತು ಅವ್ರು ಹಂಗೆ ಮಾಡ್ರಿ. ಅರವಿಂದ ಆಮೇಲೆ ಡಿಸ್ಚಾರ್ಜ್ ಆಕತ್ತಲ್ಲಪ್ಪ, ಆಗಿಂದ ಅಷ್ಟನ್ನು ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡಪ್ಪ. ಹಾಂ ಆಕತ್ತುವೆ. ನಾನು ಮತ್ತೆ ಮಾವರ ಮುಂದೆ ಕುಂತ್ರು ಇವ್ರು 3 ಮಂದಿ ಒಂದೊಂದು ಕುಸಿ ನೆತ್ಕೊಂಡು ಹಿಂದೆ ಕುಂತಿರ್ತಾರೆ. ಪಾರ್ವತಿ ಆರಾಮವ? ಪಟೀಲ್ ಅಣ್ಣಾರ ಎಲ್ಲೋಗ್ಯಾರ? ಅವ್ರಿಗೆ ಭಾರಿ ಖುಷಿ ಆತ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಿನ್ನೆ ರಾತ್ರಿನ ಬಂದು ಅಡ್ಮಿಟ್ ಆಗಿದ್ದಲ್ಲ ಇಲ್ಲಿ. ಬೆಳಗ್ಗೆ ಎದ್ದು ಈಗ ನಾನು ಆಫೀಸ್ಗೆ ಹೋಗ್ರಿ ನಿಮ್ಮ ಪಾಡಿ ನಿಮ್ಮ ಕೆಲಸಕ್ಕೆ ಅಷ್ಟ್ರು ಇಲ್ಲಿ ಗೊಳೆ ಅಂತಿದ್ದಾರೆ. ಏನು ಮಾಡೋದು ಅಷ್ಟ್ರನ್ನು ಒಳಗಂತೂ ಬಿಡಲ್ಲ ಅವ್ರು. ಈಗ ನೀವು ಬಂದಿರಿ ಅಂತೇಳಿ ಈಗ ನೋಡಕ್ಕಂತ ಬಿಟ್ರೆ ಅದಕ್ಕೆ ಬೇಡ ನೀವು ಹೋಗ್ರಿ ಆಫೀಸ್ಗೆ, ಸಂಜೆ ಮುಂದೆ ಬರುವಂತ್ರಿ ಅಂತ ಹೇಳೇನಿ. ಹೋಗ್ಯಾರ. ಹೌದಾ? ಇದು ಖುಷಿನ ಎಲ್ಲಿಟ್ಟಾರ? ಕೊಡ್ತಾರಂತ ಈಗ? ಕೊಡ್ತಾರಂತ್ರಿ ಮಾವ್ರೆ. ಈಗ ಫೀಡಿಂಗ್ ಮಾಡ್ಬೇಕಲ್ಲ ಅವಾಗ ಕೊಡ್ತಾರೆ.